ಸುಡುಗಾಡಲ್ಲಿ ಇಂದಿರಾ ಕ್ಯಾಂಟೀನ್ ಇದು ಹುಬ್ಬಳ್ಳಿಯಲ್ಲಿ ಆಗಿರುವಂಥ ಬೆಳವಣಿಗೆ. ಯಾರಾದರೂ ಸ್ಮಶಾನದಲ್ಲಿ ಹೋಗ್ಬಿಟ್ಟು ಊಟ ಮಾಡಿ ಅಂತಂದರೆ ನೀವು ಎಷ್ಟೇ ಬದಲಾವಣೆ ಮಾಡಿದರೂ ಜನರ ನಂಬಿಕೆ ಹೊರಟೋಗಲ್ಲ. ಹುಬ್ಬಳ್ಳಿಯಲ್ಲಿ ಇಂದಿರಾ ಕ್ಯಾಂಟೀನ್ ವಿವಾದ. ಹಿಂದೂ ಸ್ಮಶಾನದ ಕಾಂಪೌಂಡ್ ಒಡೆದು ಇಂದಿರಾ ಕ್ಯಾಂಟೀನ್ ನಿರ್ಮಾಣವನ್ನ ಮಾಡಿದ್ರು. ಹುಬ್ಬಳ್ಳಿ ಮಂಟೂರು ರಸ್ತೆಯ ಸತ್ಯ ಹರಿಶ್ಚಂದ್ರ ಕಾಲೋನಿಯಲ್ಲಿ ನಡೆದಿರುವಂಥ ಘಟನೆ ಇದು. 8 ಎಕರೆ ಸ್ಮಶಾನದಲ್ಲಿ ದಲಿತರು, ಹಿಂದುಳಿದ ವರ್ಗದವರ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ ಅಲ್ಲಿ. ಆದರೆ ರಾತ್ರೋರಾತ್ರಿ ಕಾಂಪೌಂಡ್ ಒಡೆದು ಕ್ಯಾಂಟೀನ್ ನಿರ್ಮಾಣ ಮಾಡಿದ್ದಾರೆ. ಯಾರದ್ ಮಹಾನ್ ಪ್ರಭುತರು? ಸರ್ಕಾರದ ನಡೆಗೆ ಹಿಂದೂ ಸಂಘಟನೆಗಳ ಆಕ್ರೋಶವನ್ನ ವ್ಯಕ್ತಪಡಿಸಿವೆ. ಇಂದಿರಾ ಕ್ಯಾಂಟೀನ್ ಕಟ್ಟಡ ಸ್ಥಳಾಂತರಕ್ಕೆ ಆಗ್ರಹಿಸಿದ್ದಾರೆ. ಸುಡುಗಾಡಲ್ಲಿ ಹೋಗ್ಬಿಟ್ಟು ಯಾರಾದರೂ ಊಟ ಮಾಡಿ ಅಂತಂದ್ರೆ ಯಾರ್ರೀ ಮಾಡ್ತಾರೆ? ಅಥವಾ ಬೇಕು ಅಂತ ಮಾಡ್ತೀರಾ? ಜನರ ದುಡ್ಡನ್ನು ಪೋಲ್ ಮಾಡಕ್ಕೆ ಮಾಡ್ತೀರಾ? ಸ್ಥಳೀಯ ಶಾಸಕರ ತಲೆ ಬೇಡವಾ ಈ ವಿಚಾರದಲ್ಲಿ? ಎಲ್ಲಿಟ್ಟಿರ್ತಾರೆ ಯೋಚನೆಗಳನ್ನು? ಅವ್ರ ಗಮನಕ್ಕಿಲ್ಲದೆ ಇದು ಯಾವುದು ಮಾಡಲ್ಲ. 100% ಹೇಳ್ತೀನಿ ನಾನು. ಯಾರ ಕ್ಷೇತ್ರಕ್ಕೆ ಬರುತ್ತೆ ಇದು? ಯಾವ ಭಾಗದಲ್ಲಿ ಬರುತ್ತೆ? ಮೋಸ್ಟ್ಲಿ ಪ್ರಸಾದ್ ಅಬ್ಬಯ್ಯ ಅವರಂತ ಕಾಣಿಸುತ್ತೆ ಇದು. ಮಾನ್ಯ ಶಾಸಕರು, ಇಫ್ ಐ ಆಮ್ ನಾಟ್ ರಾಂಗ್, ಗೊತ್ತಿಲ್ಲ ನನಗೆ. ಕೇಳ್ತೀನಿ, ನನ್ನ ಸಹೋದ್ಯೋಗಿ ಎಲ್ಲಾದರೂ ಸಿಕ್ಕರೆ ಈ ವಿಚಾರದಲ್ಲಿ ಅವ್ರ ಕ್ಷೇತ್ರಕ್ಕೆ ಬರೋಂಗೆ ಕಾಣಿಸ್ತಾ ಇದೆ ನನ್ನ ತಿಳಿದ ಮಟ್ಟಿಗೆ. ಕಾರಣ ನಾನು ಆ ಜಿಲ್ಲೆಯವನಾಗಿರೋದ್ರಿಂದ ನನಗೊಂದಿಷ್ಟು ಮಾಹಿತಿ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಅವರಿಗೆ ಬರ್ಬೋದು. ಎಕ್ಸಾಕ್ಟ್ಲಿ ಅವರೇ, ಪ್ರಸಾದ್ ಅಬ್ಬಯ್ಯ ಅವರ ಕ್ಷೇತ್ರಕ್ಕೇ ಬರುತ್ತೆ ಇದು. ನಿಮ್ಮ ಗಮನಕ್ಕೆ ಬರಲ್ವಾ ಮಾನ್ಯ ಶಾಸಕರೇ? ಇನ್ನುಳಿದಂಥ ಕಿಮ್ಸ್ ವಿಚಾರದಲ್ಲಿ ಆಗಿರುವಂಥದ್ದು ಏನೇನೇನೋ ಕಡ್ಡಿ ಎಳ್ಳಾಡಿಸ್ತಾರೆ ಇಲ್ಲಿ. ನಿಮಗೆ ಈ ಸಂಬಂಧ ಇಲ್ಲದೆ ಇರುವಂಥ ಕಿಮ್ಸ್ ವಿಚಾರದಲ್ಲಿ ನಿಮ್ಮ ಸಹೋದರನ್ನ ತಂದುಬಿಟ್ಟು ಅಲ್ಲಿ ಯಾವುದೋ ಆರೋಗ್ಯ ಆಸ್ಪತ್ರೆಗಳಲ್ಲಿ ಅಲ್ಲಿಗೆ ಬೇಕಾಗಿರೋರನ್ನ ತಂದುಬಿಟ್ಟು ಇನ್ಯಾರ್ದ ಜೊತೆಗೆ ಜಗಳ ಮಾಡಿಕೊಂಡು ಅವ್ರನ್ನೆಲ್ಲೋ ಇನ್ನೂ ವರ್ಗಾವಣೆ ಮಾಡೋದು ಅಂಥದ್ರಲ್ಲಿ ಬ್ಯುಸಿ ಆಗೋರು ಈ ಇಂದಿರಾ ಕ್ಯಾಂಟೀನ್ ವಿಚಾರದಲ್ಲಿ ಸ್ಮಶಾನ ಜಾಗದಲ್ಲಿ ಕಟ್ತಾ ಇದ್ದಾರೆ ಬೇಡ್ರಪ್ಪ ಅಂತ ನಿಮ್ಗೆ ಹೇಳೋಕ್ಕೂ ಆಗಲ್ವಾ? ಅಯ್ಯೋ ರಾಮ, ಏನ್ರಿ ನೀವು? ಸಮಾಜದಲ್ಲಿ ಬದಲಾವಣೆ ಮಾಡಕ್ಕೆ ಹೋಗ್ತಾ ಇದ್ರೆ ಕರೆಕ್ಟ್ ಮಾಡಿ, ಆದರೆ ಜನರಲ್ಲಿ ನಂಬಿಕೆ ಹೋಗಲ್ಲ. ಸ್ಮಶಾನದಲ್ಲಿ ಹೋಗಿ ಊಟ ಮಾಡಲ್ಲ. ವೇಸ್ಟ್ ಆಫ್ ಮನಿ. ನೀವು ಒಂದ ನಿಮ್ಮ ವಿಚಾರದಲ್ಲಿ ಯಾವ್ಯಾವ ಸಣ್ಣ ಪುಟ್ಟ ವರ್ಗಾವಣೆಗಳಲ್ಲಿ ತಲೆ ಕೆಡಿಸ್ಕೊಂಡ್ಬಿಟ್ಟು ಕೆಟ್ಟ ಹೆಸರು ತಗೊಂಡಿದ್ದೀರಾ. ಅದರಲ್ಲಿ ಇಂದಿರಾ ಕ್ಯಾಂಟೀನ್ ವಿಚಾರದಲ್ಲಿ ಬೇರೆ ನಿಮ್ಮದು. ಅಯ್ಯೋ, 8 ಎಕರೆ ಮಶಾನ ಭೂಮಿ ಇದೆ. ಆ್ಯಕ್ಚುಲಿ ಉತಾರು ಮಶಾನ ಅಂತ ಐತಿ. ಇದಾಗ ಏನು ಮೇಜರ್ ಪ್ರಾಬ್ಲಮ್ ಅಂದ್ರೆ ಪ್ರಸಾದ್ ಅಬ್ಬಿ ಅವರು ಭಾಳ ಮುಂದಾಳತ್ವ ವಹಿಸ್ಕೊಂಡು ಒಂದು ದಲಿತರ ಮಶಾನ ಭೂಮಿ ಮತ್ತು ಹಿಂದುಳಿದವ್ರದ್ದು ಎಲ್ಲರೂ ಕೂಡ ಇಲ್ಲೇ ಮಶಾನ ಸುಡ್ತೇವೆ, ಉಗಿತೀವಿ ಎಲ್ಲ ಐತಿಲ್ಲ. ಈ ಜಾಗದಾಗ ಉಗಿತಿದ್ರು. ಇವು ಅಬ್ಬಯ್ಯ ಅವ್ರು ಏನು ಮಾಡೋ ಬರ್ತಾರೆ. ಅಬ್ಬಯ್ಯರಿಗೆ ಏನಾಗ್ಬಿಟ್ಟೈತೆ ಅಂದ್ರೆ ಈಗ ಅಧಿಕಾರದ ತುಂಬ ಆಗ್ಬಿಟ್ಟೈತಿ. ದಲಿತಾಗಿ ಗೆದ್ದು ಬಂದು ದಲಿತರ ಓಡ್ ತೊಗೊಂಡು ಗೆದ್ದ ದಲಿತರ ಮಶಾನ ಗಟ್ಟಿನೂ ಬಿಡಾಕ್ತಾರಲ್ಲ ಅವ್ರಿಗೆ. ಇಂದಿರಾ ಕ್ಯಾಂಟೀನ್ ಮಾಡೋರು ಅಂತ ಇವರಲ್ಲಿ ಇದು ತಪ್ಪು ಮಾಡೋಂತಿದ್ದು. ಆ್ಯಕ್ಚುಲಿ ಮಾಡೋದಿತ್ತಂದ್ರೆ ಬೇರೆ ಕಡೆ ಜಾಗ ಗೌರ್ಮೆಂಟ್ ಜಾಗಗಳು ಇಲ್ಲಿ ಮುಂದುವರೆ ಸಿಗ್ತಾವೆ, ಅಲ್ಲಿ ಮಾಡಬೇಕಲ್ಲ. ಈಗ ನಮ್ಮ ಮಶಾನಗಟ್ಟಿ ಹಿಂದುಳಿದವ್ರು ಹಿಂದೂಗಳು ಮಶಾನಗಟ್ಟಿ ಕಸ್ಕೊಂಡು ಆ ಇಂದಿರಾ ಕ್ಯಾಂಟೀನ್ ಮಾಡೋ ಊಟಕ್ಕೆ ಜನಕ್ಕೆ ಊಟ ಮಾಡೋದು ಒಳ್ಳೇದಾಗತ್ತೆ ಇಲ್ಲಿ. ಯಾಕಂದ್ರೆ ತಿಥಿ ಊಟಕ್ಕೆ ಇತಿಹಾಸ ಉಳ್ಳಂಥ ಒಂದು ಸ್ಮಶಾನ ಭೂಮಿ ಆಗಿರೋದರಿಂದ ಇಲ್ಲಿ 80% ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮುದಾಯದವರು ಮತ್ತು 30ಕ್ಕೂ ಹೆಚ್ಚು ಬಡಾವಣೆಗಳ ನಾಗರಿಕರು ಇಲ್ಲಿ ಬಂದು ಶವಗಳನ್ನು ಉಳುವಂಥದ್ದು, ಶವಗಳನ್ನು ಸುಡುವಂಥ, ಅಂತ್ಯ ಸಂಸ್ಕಾರ ನೆರವೇರಿಸುವಂಥ ಪವಿತ್ರವಾದಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಏನು ಮೀಸಲ ಕ್ಷೇತ್ರದಿಂದ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲ ಕ್ಷೇತ್ರದಿಂದ ಆಯ್ಕೆಯಾಗಿ ಇವತ್ತು ಇದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮುದಾಯಗಳ ನಾಯಕರುಗಳನ್ನು, ಆ ಸಮುದಾಯವನ್ನು ಹತ್ತಿಕ್ಕುವಂಥದ್ದು, ಅವ್ರನ್ನ ದಮನ ಮಾಡುವಂಥ, ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಇಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡುವಂಥದ್ದು ಎಷ್ಟು